ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರಿಗೆ ಸ್ತೋತ್ರವಾಗಲಿ. ಪ್ರಿಯರೇ, ಕಳೆದ ಒಂದು ವಾರ ಕಾಲ ದೇವರು ನಮ್ಮನ್ನು ಅಧಿಭದ್ರವಾಗಿ ಕಾಯ್ದುಕೊಂಡನು. ಈ ವಾರದಲ್ಲೂ ಕೂಡ ದೇವರು ನಮ್ಮನ್ನು ಬಲಪಡಿಸಿ ನಡೆಸೋದಕ್ಕೆ ಅವನು ಶಕ್ತನಾಗಿದ್ದಾನೆ. ಈ ವಾರದಲ್ಲೂ ಕೂಡ ದೇವರು ನಮಗಾಗಿ ಕೊಡುವಂಥ ಆಲೋಚನೆ ಇದಾಗಿದೆ. 1 ಕೊರಿಂಥದವರಿಗೆ 15ನೇ ಅಧ್ಯಾಯ 58ನೇ ವಾಕ್ಯವನ್ನು ನಾವು ಓದಿ ಧ್ಯಾನಿಸೋಣ. 1 ಕೊರಿಂಥದವರಿಗೆ 15 ವಾಕ್ಯ 58. ಆದ್ದರಿಂದ ನನ್ನ ಪ್ರಿಯ ಸಹೋದರರೇ, ಸ್ಥಿರಚಿತ್ತರಾಗಿಯೂ ನಿಶ್ಚಲರಾಗಿಯೂ ಇರ್ರಿ. ನೀವು ಕರ್ತನ ಸೇವೆಯಲ್ಲಿ ಪಡುವ ಪ್ರಯಾಸವು ನಿಷ್ಫಲವಾಗುವುದಿಲ್ಲವೆಂದು ತಿಳಿದು ಕರ್ತನ ಕೆಲಸವನ್ನು ಯಾವಾಗಲೂ ಅತ್ಯಾಸಕ್ತಿಯಿಂದ ಮಾಡುವವರಾಗಿರಿ. ಆಮೆನ್, ಹಲ್ಲೆಲೂಯಾ. ಈ ವಾಕ್ಯವನ್ನು ಕುರಿತು ನೋಡುವಾಗ ಪೌಲನು ಕೊರಿಂಥದವರಿಗೆ ಬರೆಯುವಂಥ, ಇಲ್ಲವಾದರೆ ಅವರಿಗೆ ಹೇಳುವಂಥ ಕಾರ್ಯಗಳಾಗಿದೆ. ಆಮೆನ್, ಹಲ್ಲೆಲೂಯಾ. ನಾವು ದೇವರ ಸಮ್ಮುಖದಲ್ಲಿ ದೇವರಿಗೋಸ್ಕರ ಪಡುವ ಒಂದೊಂದು ಕಾರ್ಯಗಳ ನಿಮಿತ್ತ ನಮಗೆ ಅನುಗ್ರಹ ಉಂಟಾಗುತ್ತದೆ ಹೊರತು ನಮಗೆ ಯಾವ ರೀತಿಯ ವೇದನೆಗಳು ಉಂಟಾಗುವುದಿಲ್ಲ, ನಿಷ್ಫಲವಾಗುವುದಿಲ್ಲ. ದೇವರು ನಮ್ಮನ್ನು ಅನುಗ್ರಹಿಸಿ ನಡೆಸುವುದಕ್ಕೆ ಅವನು ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ಆದ್ದರಿಂದ ನೋಡ್ರಿ, ನೀವು ಸ್ಥಿರಚಿತ್ತರಾಗಿಯೂ ನಿಶ್ಚಲರಾಗಿಯೂ ಇರ್ರಿ. ಆಮೇಲೆ ನಾವು ಧೈರ್ಯವಾಗಿ, ನಂಬಿಕೆಯಲ್ಲಿ ದೃಢವಾಗಿ ನಾವು ನಿಂತುಕೊಂಡು ದೇವರ ಕೆಲಸ ಕಾರ್ಯಗಳನ್ನು ಮಾಡುವುದಕ್ಕೆ ನಮ್ಮನ್ನು ಒಪ್ಪಿಸೋಣ. ದೇವರಿಗೋಸ್ಕರ ಜೀವಿಸೋದಕ್ಕೆ, ದೇವರಿಗೋಸ್ಕರ ಸಾಕ್ಷಿಯಾಗಿ ನಿಲ್ಲುವುದಕ್ಕೆ ನಮ್ಮನ್ನು ಒಪ್ಪಿಸಿಕೊಡೋಣ. ಅದು ನೀವು ಕರ್ತನ ಸೇವೆಯಲ್ಲಿ ಪಡುವ ಪ್ರಯಾಸವು ನಿಷ್ಫಲವಾಗುವುದೇ ಇಲ್ಲ. ಆಮೇಲೆ ನಾವು ಯಾವ ಪ್ರಯಾಸವನ್ನು ಕರ್ತನ ಕಾರ್ಯಗಳಿಗಾಗಿ ನಾವು ಮಾಡುತ್ತೇವೋ, ಯಾವ ಪ್ರಯಾಸವನ್ನು ನಾವು ಕರ್ತನ ಕಾರ್ಯಗಳಿಗಾಗಿ ಪಡುತ್ತೇವೋ, ಎಲ್ಲವೂ ಯಾವುದು ಅದು ನಿಷ್ಫಲವಾಗುವುದಿಲ್ಲ. ಅದಕ್ಕೆ ತಕ್ಕ ಪ್ರತಿಫಲ, ಅದಕ್ಕೆ ತಕ್ಕ ಅನುಗ್ರಹ ದೇವರ ಸನ್ನಿಧಾನದಿಂದ ನಾವು ಪಡೆದುಕೊಳ್ಳೋದಕ್ಕೆ ಸಾಧ್ಯವಾಗುತ್ತದೆ. ಹಲ್ಲೆಲೂಯಾ. ಆದ್ದರಿಂದ ದೇವರ ಕರದಲ್ಲಿ ಸಮರ್ಪಿಸೋಣ. ಕಳವಳಗೊಳ್ಳಬೇಡಿರಿ, ಭಯಪಡಬೇಡಿರಿ. ಯಾವುದೇ ಬಂದರೂ, ಏನು ಮಾಡಿದರೂ ಹಲ್ಲೆಲೂಯಾ, ಆ ದೇವರ ನಾಮದ ಮಹಿಮೆಗಾಗಿ ಮಾಡುವಂದೇ, ಅದನ್ನು ಸಹಿಸಿಕೊಳ್ಳುವಂದೇ ನಮ್ಮನ್ನು ಸಮರ್ಪಿಸೋಣ. ವೇದನೆಗಳುಂಟು, ಪ್ರಯಾಸಗಳುಂಟು, ಕಷ್ಟಗಳುಂಟು. ಆಮೇಲೆ ಹಲ್ಲೆಲೂಯಾ, ಈ ಲೋಕದಲ್ಲಿ ನಮಗೆ ಕಷ್ಟಗಳು ಇರುತ್ತವೆ. ಅದೆಲ್ಲವೂ ಆಮೇಲೆ ಕ್ರಿಸ್ತನಿಗೋಸ್ಕರ ನಾವು ಸಹಿಸಿಕೊಂಡು ಆಮೇಲೆ ಸ್ಥಿರಚಿತ್ತರಾಗಿ ನಾವು ನಿಲ್ಲೋಣ. ಸ್ಥಿರಚಿತ್ತರಾಗಿ ದೇವರ ಸಮ್ಮುಖದಲ್ಲಿ ನಮ್ಮನ್ನು ಒಪ್ಪಿಸಿಕೊಟ್ಟು ಬಾಳೋಣ. ದೇವರು ಖಂಡಿತವಾಗಲೂ ನಮ್ಮ ಪ್ರಯಾಸಗಳು ಯಾವುದು ನಿಷ್ಫಲವಾಗದೆ ನಮ್ಮನ್ನು ಅನುಗ್ರಹಿಸಿ ನಮ್ಮ ಮೇಲೆ ಕಟಾಕ್ಷವಿಟ್ಟು ನಮ್ಮನ್ನು ಕಾಯ್ದುಕೊಳ್ಳುವ ಕರ್ತನಾಗಿದ್ದಾನೆ. ಹಲ್ಲೆಲೂಯಾ. ಆ ದೇವರ ಕರದಲ್ಲಿ ನಮ್ಮನ್ನು ಸಮರ್ಪಿಸೋಣ. ಪಡುವಂಥ ವೇದನೆಗಳು ಇದು ಯಾವುದು ದೊಡ್ಡ ಕಾರ್ಯಗಳಲ್ಲ. ಪಡುವಂಥ ಕಷ್ಟಗಳು, ಪ್ರಯಾಸಗಳು, ವೇದನೆಗಳು, ಕಣ್ಣೀರು ಯಾವುದು ದೊಡ್ಡದಲ್ಲ. ದೇವರು ಹಲ್ಲೆಲೂಯಾ, ದೇವರು ನಮಗೋಸ್ಕರ ಹಲ್ಲೆಲೂಯಾ ಅದ್ಭುತಗಳನ್ನು ಮಾಡುವಂಥ ದೇವರಾಗಿದ್ದಾನೆ. ಪಡುವಂಥ ಎಲ್ಲ ಪ್ರಯಾಸಗಳಿಗೂ ಒಂದು ದಿವಸ ದೇವರು ಉತ್ತರ ಕೊಡುತ್ತಾನೆ, ಅನುಗ್ರಹ ಕೊಡುತ್ತಾನೆ, ನಮ್ಮನ್ನು ಬಿಡಿಸುತ್ತಾನೆ, ನಮ್ಮ ಕಣ್ಣೀರನ್ನು ಒರೆಸುತ್ತಾನೆ, ನಮ್ಮ ಎಲ್ಲ ಸಂಕಟಗಳನ್ನು ನೀಗಿಸಿ ನಮಗೆ ಅದ್ಭುತ ಮಾಡಿ ನಮ್ಮನ್ನು ಅನುಗ್ರಹಿಸಿ ದೇವರ ಸನ್ನಿಧಾನದಲ್ಲಿ ಸಾಕ್ಷಿಗಳಾಗಿ ನಿಲ್ಲಿಸುವಂಥ ದೇವರಾಗಿದ್ದಾನೆ. ಭಯಪಡಬೇಡಿರಿ, ಸುರಕ್ಷಿತರಾಗಿರೋಣ, ಧೈರ್ಯವಾಗಿರೋಣ. ನಾವು ಕಳವಳ ಪಡದೆ ದೇವರ ಸಮ್ಮುಖದಲ್ಲಿ ನಮ್ಮನ್ನು ಒಪ್ಪಿಸಿಕೊಡೋಣ. ನಾವು ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವ ನಮ್ಮ ತಂದೆಯ ದೇವರೇ, ಈ ಬೆಳಗಿನ ಸಮಯದಲ್ಲಿ ಈ ಪೌಲನ ಮುಖಾಂತರ ಕರ್ತನೇ ಹಲ್ಲೆಲೂಯಾ ಹೇಳಿದಂಥ ವಾಕ್ಯಗಳಿಗಾಗಿ ಸ್ತೋತ್ರ ಕರ್ತಾವೆ. ಹಲ್ಲೆಲೂಯಾ ಕರ್ತನೇ, ನಾವು ಕಷ್ಟದಲ್ಲಿ, ಪ್ರಯಾಸದಲ್ಲಿ, ವೇದನೆಯಲ್ಲಿ ಕಳವಳ ಪಡದೆ ಕರ್ತನೇ, ಗುಣಗುಟ್ಟದೆ ಕರ್ತಾವೆ, ನಿನ್ನ ಸಮ್ಮುಖದಿಂದ ನಮಗೆ ಬಿಡುಗಡೆ ಉಂಟಾಗುತ್ತದೆ, ಸೌಖ್ಯ ಸಿಕ್ಕುತ್ತದೆ, ಅನುಗ್ರಹ ಸಿಕ್ಕುತ್ತದೆ ಎಂಬುದಾಗಿ ನಂಬಿ ದೃಢವಾಗಿ ನಿನ್ನ ಸಮ್ಮುಖದಲ್ಲಿ ನಿಲ್ಲುವಂತೆ ನಮಗೆ ಕೃಪೆ ಮಾಡು. ನಾವು ಕರ್ತನೇ ನಿನ್ನ ಕಾರ್ಯಗಳಿಗೋಸ್ಕರ ಮಾಡುವ ಒಂದೊಂದು ಕಾರ್ಯಗಳಿಗೂ ಅಪ್ಪ ನೀನೆಲ್ಲ ಉತ್ತರ ಕೊಡುವ, ನೀ ನಮ್ಮನ್ನು ಅನುಗ್ರಹಿಸುವ ದೇವರೆಂಬುದಾಗಿ ನಂಬಿ ನಿನ್ನ ಪಾದ ಬಿಡಲು ಒಪ್ಪಿಸುತ್ತೇವಪ್ಪ. ಯಾವ ಕಾರಣದಿಂದಲೂ ಯಾವುದು ನಿಷ್ಫಲವಾಗದಂತೆ ಕರ್ತಾವೆ, ನೀ ನಮ್ಮನ್ನು ಅನುಗ್ರಹಿಸಿ ನಡೆಸು, ನಿನಗೆ ಸಾಕ್ಷಿಗಳಾಗಿ ನಿಲ್ಲಿಸು. ನಮ್ಮ ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ, ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರು ನಿಮ್ಮೊಬ್ಬರನ್ನು ಅನುಗ್ರಹಿಸಲಿ. ಸ್ತೋತ್ರಂ ಸ್ತೋತ್ರಂ ಸ್ತೋತ್ರ.